ಮಾರ್ಚ್ ಆರಂಭದಲ್ಲಿ ಗ್ರಹಗಳ ಸ್ಥಾನದಲ್ಲಿನ ಬದಲಾವಣೆಗಳು ಕಾಳಸರ್ಪ ದೋಷಕ್ಕೆ ಕಾರಣವಾಗ್ತಾ ಇದೆ. ಎಲ್ಲ ಗ್ರಹಗಳು ರಾಹು ಮತ್ತು ಕೇತುವಿನ ನಡುವೆ ಚಲಿಸುವಾಗ ಈ ಯೋಗ ರೂಪುಗೊಳ್ಳುತ್ತೆ. ರಾಹು ಹಾಗೂ ಕೇತು ಪರಸ್ಪರ 180 ಡಿಗ್ರಿ ಕೋನದಲ್ಲಿ ಚಲಿಸುವಾಗ ಈ ಯೋಗ ರೂಪುಗೊಂಡಿರುತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕೇತು ಸಿಂಹರಾಶಿಯಲ್ಲಿ ಚಲಿಸ್ತಿದ್ದಾನೆ. ಇದಲ್ಲದೆ ಮಂಗಳ ಮತ್ತು ಬುಧ, ಸೂರ್ಯ ಕುಂಭರಾಶಿಯಲ್ಲಿ ಚಲಿಸ್ತಾ ಇದ್ದಾರೆ. ರಾಹುವಿನ ಪಕ್ಕದಲ್ಲಿ ಇರಿಸಲ್ಪಟ್ಟಿದ್ದಾರೆ. ಇಲ್ಲಿ ಮಂಗಳ, ಬುಧ ಮತ್ತು ಸೂರ್ಯ ಕುಂಭರಾಶಿಯಲ್ಲಿ ರಾಹುವಿನ ಪಕ್ಕದಲ್ಲಿ ಇರಿಸಲ್ಪಟ್ಟಿರೋದ್ರಿಂದ ಈ ಒಂದು ಯೋಗ ಶುರುವಾಗ್ತಾ ಇದೆ. ಶನಿ ಮತ್ತು ಶುಕ್ರ ಕೂಡ ಮೀನರಾಶಿಯಲ್ಲಿದ್ದಾರೆ. ಜಾತಕದಲ್ಲಿ ಕಾಳಸರ್ಪ ದೋಷವನ್ನು ಪ್ರಮುಖ ಕೆಟ್ಟ ಶಕುನ ಅಂತ ಪರಿಗಣಿಸಲಾಗುತ್ತೆ. ರಾಹು ಮತ್ತು ಕೇತುಗಳ ನಡುವೆ ಇತರ ಎಲ್ಲ ಗ್ರಹಗಳು ಬಂದಾಗ, ಬೇರೆ ಬೇರೆ ಗ್ರಹಗಳು ಬಂದಾಗ ಈ ದೋಷ ಉಂಟಾಗತ್ತೆ. ಯಾರ ಜಾತಕದಲ್ಲಿ ಕಾಲಸರ್ಪ ದೋಷ ಇದ್ದರೆ ಅವರ ಜೀವನದಲ್ಲಿ ಸಂಘರ್ಷ ಹೆಚ್ಚಾಗತ್ತೆ. ಅಂದರೆ ನೀವು ಜನ್ಮ ಜಾತಕದಲ್ಲಿ ಕಾಲಸರ್ಪ ದೋಷ ಬಂದಿದ್ದರೆ ಈಗ ಈ ಸಮಯದಲ್ಲಿ ಅದು ಸಂಘರ್ಷ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಜಗಳ ಆಗುವಂಥದ್ದು ಅಥವಾ ದೊಡ್ಡ ಗಂಡಾಂತರ ಕಾದಿರುವಂಥದ್ದು. ಈ ದೋಷ ಆರೋಗ್ಯದ ಮೇಲೆ ಕೂಡ ಪ್ರತಿಕೂಲ ಪರಿಣಾಮ ಬೀರುತ್ತೆ ನಿಮಗೆ. ಮತ್ತು ಶಿಕ್ಷಣ, ವ್ಯವಹಾರ, ಒಂದಲ್ಲ ಒಂದು ರೀತಿಯ ಅಡೆತಡೆಗಳು ಎದುರಾಗ್ತಾ ಇರ್ತವೆ. ಕೌಟುಂಬಿಕ ಸಂಘರ್ಷಣೆಗಳು, ಕೌಟುಂಬಿಕ ಘರ್ಷಣೆಗಳು ಹಿಡಿದು ಸ್ನೇಹಿತರ ನಡುವಿನ ಬಿರುಕುಗಳವರೆಗೆ ವೈವಾಹಿಕ ಸಮಸ್ಯೆಗಳು ಕೂಡ ಎದುರಾಗ್ತವೆ. ಎಲ್ಲ ಸಂದರ್ಭಗಳಲ್ಲಿ ಗ್ರಹಗಳ ಸ್ಥಾನವನ್ನು ಅವಲಂಬಿಸಿ ಸಕಾರಾತ್ಮಕ ಪರಿಣಾಮಗಳೂ ಕೂಡ ಕಂಡುಬರುತ್ತೆ. ಚಂದ್ರನ ಸ್ಥಾನದಲ್ಲಿನ ಬದಲಾವಣೆಯಿಂದಾಗಿ ಕಾಳಸರ್ಪ ಯೋಗದ ಪರಿಣಾಮ ಕಡಿಮೆಯಾಗತ್ತೆ. ಇಲ್ಲಿ ಚಂದ್ರನ ಸ್ಥಾನದಲ್ಲಿ ನೋಡಿಕೊಂಡು ಚಂದ್ರನು ಸಿಂಹ ಮತ್ತು ಮೀನರಾಶಿಯ ನಡುವೆ ಇದ್ದಾಗ ಇದರ ಪರಿಣಾಮ ಹೆಚ್ಚಾಗಿರುತ್ತೆ. ಇದಲ್ಲದೆ ಮಾರ್ಚ್ 26ರಂದು ಶುಕ್ರನು ಮಕರ ರಾಶಿಗೆ ಪ್ರವೇಶ ಮಾಡೋದರೊಂದಿಗೆ ಈ ಯೋಗ ಕೊನೆಯಾಗತ್ತೆ. ಮಾರ್ಚ್ 26ರ ತನಕ ಇರುತ್ತೆ. ಯಾರ್ಯಾರಿಗೆ ಇದ್ರ ಪರಿಣಾಮ ಬೀರುತ್ತೆ, ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋದಾದರೆ ಧನುರಾಶಿಯವರ ಜಾತಕದಲ್ಲಿ ಅಂದರೆ ಲಗ್ನದ ಅಧಿಪತಿ ಗುರು 7ನೇ ಮನೆಯಲ್ಲಿ ಹಿಮ್ಮುಖವಾಗಿದ್ದು ಮಾರ್ಚ್ 11ರಂದು ನೇರ ಚಲನೆಗೆ ಒಳಗಾಗ್ತಾನೆ. ಅಂದರೆ ಈಗ ಹಿಮ್ಮುಖ ಚಲನೆ ಮಾಡ್ತಾ ಇದ್ದಾನೆ. ಯಾರು? ಗುರು, ಲಗ್ನದ ಅಧಿಪತಿ, ಧನುರಾಶಿಯವರ ಲಗ್ನಾಧಿಪತಿ ಗುರು ಈಗ 11ನೇ ತಾರೀಕಿಗೆ ನೇರ ಚಲನೆಗೆ ಬರ್ತಾನೆ. ಹಾಗಾಗಿ ಸೂರ್ಯ, ಮಂಗಳ, ಬುಧ ಮತ್ತು ರಾಹು 3ನೇ ಮನೆಯಲ್ಲಿದ್ದಾರೆ. ಮತ್ತು ಶನಿ ಮತ್ತು ಶುಕ್ರ ಇಲ್ಲಿ 4ನೇ ಮನೆಯಲ್ಲಿದ್ದಾರೆ. ಮತ್ತು ಈ ರಾಶಿಯ ಶನಿಯ ದಯ್ಯದ ಪ್ರಭಾವದಲ್ಲಿದೆ ಈ ಧನುರಾಶಿ ಅನ್ನುವಂಥದ್ದು. ಹಾಗಾಗಿ ಮಾರ್ಚ್ 15ರಂದು ಸೂರ್ಯನು 4ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಆದರೆ ಕೇತು 9ನೇ ಮನೆಯಲ್ಲಿ ಸಾಕ್ತಾನೆ. ರಾಹು 3ನೇ ಮನೆಯಲ್ಲಿದ್ದರೆ ಮತ್ತು ಕೇತು 9ನೇ ಮನೆಯಲ್ಲಿದ್ದಾರೆ. ಇದು ಕಾಳಸರ್ಪ ದೋಷ ಧನುರಾಶಿಯ ಜನರಿಗೆ ಕೆಲವು ತೊಂದರೆಗಳನ್ನು ಉಂಟು ಮಾಡುತ್ತೆ ಅಂತ ತೋರಿಸ್ತಾ ಇದೆ. ಅದರಲ್ಲೂ ಪ್ರಯಾಣಕ್ಕೆ ಸಂಬಂಧಿತ ವಿಚಾರದಲ್ಲಿ ಅಡ್ಡಿಗಳಿದೆ. ನೀವು ಪ್ರಯಾಣ ಮಾಡೋದು ಸ್ವಲ್ಪ ಅಡೆತಡೆಗಳು ಉಂಟಾಗ್ತವೆ. ನಿಮಗೆ ಸ್ವಲ್ಪ ಪ್ರಯಾಣವನ್ನು ಮುಂದೂಡೋದು ಕೂಡ ಒಳ್ಳೆಯದು. ಈ ತಿಂಗಳಲ್ಲಿ ಬೇಡ ಅಂತ ಕಾಣಿಸ್ತಾ ಇದೆ. ಆದರೆ ಬಹಳಷ್ಟು ವಿಚಾರದಲ್ಲಿ ಶುಭ ಫಲಗಳು ಕೂಡ, ಅಂದರೆ ಎಲ್ಲವೂ ಕೆಟ್ಟದ್ದು ಮಾಡುತ್ತಂತಲ್ಲ, ಕೆಲವುದರಲ್ಲಿ ಒಳ್ಳೆಯದು ಕೂಡ ಆಗುತ್ತೆ. ಪ್ರಮುಖವಾಗಿ ನಿಮ್ಮ ವೃತ್ತಿ ಜೀವನ ಗಮನಾರ್ಹ ಸಾಧನೆಯನ್ನು ನೀವು ಕಾಣಬಹುದು. ನಿಮ್ಮ ಕೆಲಸದಲ್ಲಿ ಗುರುವಿನ ಪ್ರಭಾವ ಲಗ್ನ 3ನೇ ಮತ್ತು 11ನೇ ಮನೆಗಳ ಮೇಲೆ ಬೀಳ್ತಾ ಇದೆ ಗುರುವಿನ ಪ್ರಭಾವ. ಹಾಗಾಗಿ ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹ ಪ್ರಸ್ತಾಪಗಳೂ ಕೂಡ ಬರುತ್ತೆ. ಆಸ್ತಿ ಸಂಪಾದನೆಯೂ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಇನ್ನು ಮೀನರಾಶಿ, ಕಾಳಸರ್ಪ ಯೋಗ ಅನ್ನುವಂಥದ್ದು ಮೀನರಾಶಿಯವರಿಗೆ ಸಮಸ್ಯೆಗಳನ್ನು ಹೆಚ್ಚಿಸುತ್ತೆ. ಕೆಲವು ಗ್ರಹಗಳ ಸ್ಥಾನ ಪ್ರಯೋಜನವನ್ನು ತರುತ್ತೆ. ಶೇಷನಾಗ ಎಂಬ ಕಾಳಸರ್ಪ ಯೋಗ ನಿಮ್ಮ ರಾಶಿಯಲ್ಲಿ ರೂಪುಗೊಳ್ತಾ ಇದೆ. ಮೀನರಾಶಿಯಲ್ಲಿ ಇದು 6ನೇ ಮತ್ತು 12ನೇ ಮನೆಗಳಿಂದ ರೂಪುಗೊಳ್ಳುತ್ತೆ. ನಿಮ್ಮಲ್ಲಿ ಯಾವುದಾದ್ರೂ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರವಾಗಿ ದೊಡ್ಡ ಜಯ ನಿಮಗೆ ಸಿಗತ್ತೆ. ಆದರೆ ಈ ಸಮಯದಲ್ಲಿ ಅಪಘಾತ, ಕಳವು, ಗಾಯ ಆಗೋದು, ಅನಾರೋಗ್ಯಕ್ಕೊಳಗಾಗೋದು, ಇಂಥ ಸಮಸ್ಯೆಗಳಿಗೂ ಕೂಡ ನೀವು ತುತ್ತಾಗ್ತೀರಿ. ಅಂದರೆ ಎಲ್ಲವೂ ಒಳ್ಳೆಯದಾಗುತ್ತೆ. ಒಂದು ಕಡೆ ಒಳ್ಳೆಯದಾದರೆ ಇನ್ನೊಂದು ಕಡೆ ಸ್ವಲ್ಪ ಬೇರೆ ಬೇರೆ ವಿಚಾರದಲ್ಲಿ ಒಂದಷ್ಟು ಕೆಟ್ಟದಾಗೋದು ಇರುತ್ತೆ. ಮಾರ್ಚ್ 11ರಿಂದ ಗುರು ನೇರ ಚಲನೆಗೇನು ಒಳಪಡ್ತಾನೆ. ಇದು ವೃತ್ತಿ ಮತ್ತು ಶಿಕ್ಷಣದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ತರುತ್ತೆ. 7ನೇ ಮನೆಯಲ್ಲಿ ಗುರು ಮದುವೆಯಲ್ಲಿ ಸಂತೋಷ ಮತ್ತು ವೈವಾಹಿಕ ಆನಂದವನ್ನು ಕೊಡ್ತಾನೆ. ಇನ್ನು ತುಲಾರಾಶಿ,
5ನೇ ಮತ್ತು 11ನೇ ಮನೆಗಳಿಗೆ ಸಂಬಂಧಿಸಿದ ತುಲಾರಾಶಿಯವರಿಗೆ ಪದ್ಮ ಎಂಬ ಕಾಳಸರ್ಪ ಯೋಗ ರೂಪುಗೊಳ್ಳುತ್ತಾ ಇದೆ. ಇದು ಮಕ್ಕಳು, ಸಹೋದರರು ಮತ್ತು ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತೆ. ಮಾರ್ಚ್ನಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ರಾಹು ನಿಮ್ಮ 5ನೇ ಮನೆಯಲ್ಲಿದ್ದಾರೆ. ಆದರೆ ಶನಿ ಮತ್ತು ಶುಕ್ರ 6ನೇ ಮನೆಯಲ್ಲಿದ್ದಾರೆ ತುಲಾರಾಶಿಯವರಿಗೆ. ಮತ್ತು ಮಾರ್ಚ್ 15ನೇ ತಾರೀಕಿನಂದು ಸೂರ್ಯ ಕೂಡ ಬರ್ತಾನೆ. ನಿಮ್ಮಲ್ಲಿನ ಹಣಕಾಸು ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು. ಈ ಸಂದರ್ಭದಲ್ಲಿ ತುಲಾರಾಶಿಯವರು ಯಾವುದೇ ಹಣಕಾಸು ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ. ಉನ್ನತ ಶಿಕ್ಷಣವನ್ನು ಪಡೆಯುವಂಥ ನಿಮ್ಮ ಕನಸು ಈಡೇರುತ್ತೆ. ಹೊಸ ಉದ್ಯೋಗಗಳು ಕೂಡ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.